ಹಾಯ್ ಫ್ರೆಂಡ್ಸ್, ಹೇಗಿದ್ದೀರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಅರ್ಲಿಯಾಗಿ ಕಾಣಿಸ್ಕೊಳ್ತವೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಒಂದು 15 ಸಿಂಪ್ಟಮ್ಸನ್ನು ನಿಮಗೆ ಹೇಳ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಕೆಲವರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಸಂದರ್ಭದಲ್ಲಿ ತುಂಬ ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಿಗೆ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಬೋದು, ಇನ್ನು ಕೆಲವರಿಗೆ ಯಾವುದೇ ರೀತಿಯ ಲಕ್ಷಣ ಕಾಣಿಸ್ಕೊಳ್ದೆ ಅವ್ರು ಯಾವಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಪಾಸಿಟಿವ್ ಬಂದಾಗಲೇ ಅವರಿಗೆ ಗೊತ್ತಾಗುತ್ತೆ ಅವರು ಪ್ರೆಗ್ನೆಂಟ್ ಇದ್ದಾರೆ ಅಂತ ಹೇಳಿ. ಹಾಗಾಗಿ ನಿಮಗೆ ಈ ಒಂದು ಲಕ್ಷಣಗಳು ಕಂಡು ಬಂದಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತೇಳಿ ಅರ್ಥ ಅಲ್ಲ. ಮತ್ತು ಎಲ್ಲರಿಗೂ ಎಲ್ಲ ಲಕ್ಷಣಗಳು ಇರಬೇಕಂತೇನಿಲ್ಲ. ಕೆಲವರಿಗೆ ಕೆಲವು ಲಕ್ಷಣಗಳು ಕಾಣಿಸ್ಕೊಂಡ್ರೆ ಇನ್ನು ಕೆಲವರಿಗೆ ಬೇರೆ ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸಿಕೊಳ್ಳುವ ಒಂದು 15 ಲಕ್ಷಣಗಳು ಯಾವುದಂತ ಹೇಳಿ ನೋಡ್ತಾ ಹೋಗೋಣ. ಮೊದಲನೇ ಲಕ್ಷಣ, ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಫ್ರೀಕ್ವೆಂಟ್ ಯೂರಿನೇಷನ್ ಅಂತ ಹೇಳ್ತೀವಿ. ನಿಮಗೆ ಯಾವಾಗ ಈ ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ನೆಕ್ಸ್ಟ್ ಒನ್ನು, ನಿಮ್ಮ ಒಂದು ಬ್ರೆಸ್ಟಲ್ಲೂ ಚೇಂಜಸ್ ಕಾಣಿಸ್ಕೊಳ್ಬೋದು. ಲೈಕ್ ನಿಮಗೆ ಟೆಂಡರ್ನೆಸ್ ಅಥವಾ ಹೆವಿನೆಸ್, ಪೇಯ್ನ್ ಕೂಡ ಫೀಲ್ ಆಗ್ಬೋದು. ನಾಸಿಯಾ ಮತ್ತು ವಾಮಿಟಿಂಗ್ ಕೂಡ ಆಗ್ಬೋದು. ನಿಮಗೆ ಒಂದು ರೀತಿ ವಾಕರಿಕೆ ರೀತಿಯ ಫೀಲ್ ಆಗ್ಬೋದು. ಅಂದರೆ ನಿಮಗೆ ವಾಮಿಟಿಂಗ್ ಆಗೋದಿಲ್ಲ, ವಾಮಿಟಿಂಗ್ ಮಾಡಬೇಕು ಅಂತ ಅನಿಸುತ್ತೆ. ಈ ರೀತಿಯ ವಾಕರಿಕೆ ಕೂಡ ನಿಮ್ಮಲ್ಲಿ ಅನಿಸ್ಬೋದು. ಇನ್ನು ಕೆಲವರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ವಾಮಿಟಿಂಗ್ ಆಗುತ್ತೆ. ನೆಕ್ಸ್ಟು, ಮಲಬದ್ಧತೆಯ ಸಮಸ್ಯೆ ಕೂಡ ಕಾಣ್ಬೋದು. ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಈ ಒಂದು ಸಮಸ್ಯೆ ಕೂಡ ಕಾಣ್ಬೋದು ಒಂದು ವೇಳೆ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವ ಸಂದರ್ಭದಲ್ಲಿ. ತುಂಬಾ ಸುಸ್ತು ಕಾಣಿಸ್ಕೊಳ್ಳುತ್ತೆ. ಒಂದು ಸ್ವಲ್ಪ ಕೆಲಸ ಮಾಡಿದರೂ ನಿಮಗೆ ಸುಸ್ತು ಕಾಣಿಸ್ಕೊಳ್ಳುತ್ತೆ. ಯಾವಾಗಲೂ ನಿದ್ದೆ ಮಾಡ್ತಾ ಇರಬೇಕು ಅಂತ ಆ ರೀತಿ ನಿಮಗೆ ಫೀಲ್ ಆಗುತ್ತೆ. ಇನ್ನು ಕೆಲವರಿಗೆ ತಮ್ಮ ಮೂಡಲ್ಲಿ ಚೇಂಜಸ್ ಆಗುತ್ತೆ. ಒಂದು ಸರಿ ಅವ್ರು ತುಂಬ ಹ್ಯಾಪಿಯಾಗಿದ್ದರೆ ಇನ್ನೊಂದು ಸರಿ ಅವ್ರು ತುಂಬ ಬೇಜಾರಾಗಿರ್ತಾರೆ. ಈ ರೀತಿ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ತಲೆ ಸುತ್ತು ಬರ್ಬೋದು. ಇನ್ನು ಕೆಲವರಲ್ಲಿ ವಿಪರೀತ ಹೆಡ್ಡೇಕ್ ಕಾಣಿಸ್ಕೊಳ್ಳುತ್ತೆ. ಮತ್ತು ನಿಮಗೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೆಳೆತದ ಅನುಭವ ಆಗ್ಬೋದು, ಅಥವಾ ನಿಮಗೆ ಲೈಟಾಗಿ ಪೇಯ್ನ್ ಕಾಣಿಸ್ಕೊಳ್ಬೋದು. ಸೂಜಿ ಚುಚ್ಚಿದ ಥರ ಅನುಭವ ಕೂಡ ಆಗ್ಬೋದು. ಒಂದು ವೇಳೆ ನಿಮಗೆ ಇಂಪ್ಲಾಂಟೇಷನ್ ಆದರೆ, ಅಂದರೆ ಗರ್ಭ ನಿಂತಿದ್ರೆ ಆ ಒಂದು ಸಂದರ್ಭದಲ್ಲಿ ಸ್ಪಾಟಿಂಗ್ ಕಾಣಿಸ್ಕೊಳುತ್ತೆ. 1 ಅಥವಾ 2 ಡ್ರಾಪ್ಸ್ ಕಾಣಿಸ್ಕೊಳ್ಳುತ್ತೆ. ಲೈಟ್ ಪಿಂಕ್ ಅಥವಾ ಲೈಟ್ ಬ್ರೌನ್ ಕಲರಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಇಂಪ್ಲಾಂಟೇಷನ್ ಬ್ಲೀಡಿಂಗ್ ನಿಮಗೆ ಜಾಸ್ತಿ ಹೋಗೋದಿಲ್ಲ, ಜಸ್ಟ್ ಸ್ಪಾಟಿಂಗ್ ಥರ ಆಗುತ್ತೆ. ಏನಾದರೂ ತಿನ್ನಬೇಕು ಅಂತ ಬಯಕೆ ಅನಿಸುತ್ತೆ, ಅಥವಾ ಸಿಕ್ಕಿದ್ದೆಲ್ಲ ತಿನ್ನಬೇಕು ಅಂತ ಈ ರೀತಿ ನಿಮಗೆ ಏನಾದರೂ ಫುಡ್ ತಿನ್ನಬೇಕು ಅಂತೇಳಿ ಅನಿಸ್ತಾ ಇರುತ್ತೆ. ಆ ಒಂದು ಬಯಕೆಗಳಲ್ಲಿ ಸ್ವೀಟ್ ಇರ್ಬೋದು, ಖಾರದ ಐಟಮ್ಸ್ ಇರ್ಬೋದು, ಅಥವಾ ಹುಳಿಯ ಐಟಮ್ಸ್ ಕೂಡ ಇರ್ಬೋದು. ನಿಮ್ಮ ಒಂದು ವೈಟ್ ಡಿಸ್ಚಾರ್ಜು ಮಿಲ್ಕಿ ವೈಟ್ ಥರ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಡಿಸ್ಚಾರ್ಜ್ ಆಗ್ಬೋದು. ಈ ಒಂದು ವೈಟ್ ಡಿಸ್ಚಾರ್ಜು ನಾರ್ಮಲ್ ಡೇಸ್ಗಿಂತನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಡಿಸ್ಚಾರ್ಜ್ ಆಗ್ತಾ ಹೋಗ್ಬೋದು. ನಿಮ್ಮ ಬೇಸಲ್ ಬಾಡಿ ಟೆಂಪ್ರೇಚರ್ ಕೂಡ ರೈಸ್ ಆಗ್ಬೋದು. ಒಂದು ರೀತಿ ನಿಮಗೆ ಲೈಟಾಗಿ ಜ್ವರ ಬಂದಿದ್ದ ಥರ ಕೂಡ ಫೀಲ್ ಆಗ್ಬೋದು. ಇದ್ರ ಜೊತೆಗೆ ಇನ್ನು ಕೆಲವು ಅಡಿಷನಲ್ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು. ಲೈಕ್ ನಿಮಗೆ ಬ್ಲೋಟಿಂಗ್ ಕೂಡ ಕಾಣಿಸ್ಕೊಳ್ಬೋದು. ಅಂದರೆ ನಿಮ್ಮ ಹೊಟ್ಟೆಯಲ್ಲಿ ಒಂದು ರೀತಿ ಗ್ಯಾಸ್ ತುಂಬಿದ ಅನುಭವ ಅಥವಾ ಹೊಟ್ಟೆ ಉಬ್ಬರಿಸಿದ ರೀತಿಯಲ್ಲಿ ಫೀಲ್ ಆಗ್ಬೋದು. ಮತ್ತು ನಿಮಗೆ ಎದೆ ಉರಿ ಅಥವಾ ಅಜೀರ್ಣದ ಸಮಸ್ಯೆ ಕಾಣ್ಬೋದು. ಮತ್ತು ನಿಮಗೆ ಇವಾಗ ಊಟ ಮಾಡಿದ ತಕ್ಷಣ ಏನೋ ಒಂಥರ ಹುಳಿ ತೇಗ್ ಬಂದ ರೀತಿಯಲ್ಲೂ ಕೂಡ ಅನುಭವ ಆಗ್ಬೋದು. ಬೆನ್ನು ನೋವು ಕಾಣಿಸ್ಕೊಳ್ಬೋದು. ನಿಮ್ಮ ಸ್ಕಿನ್ನಲ್ಲೂ ಚೇಂಜಸ್ ಕಾಣಿಸ್ಕೊಳ್ಬೋದು, ಅಥವಾ ನಿಮಗೆ ಚರ್ಮದ ತುರಿಕೆ ಕೂಡ ಕಾಣಿಸ್ಕೊಳ್ಬೋದು. ನಿಮ್ಮ ಮುಖದ ಮೇಲೆ ಮೊಡವೆಗಳು ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್, ನಿಮಗೆ ಪೀರಿಯಡ್ ಮಿಸ್ ಆಗ್ಬೋದು. ಇವೆಲ್ಲ ಲಕ್ಷಣಗಳು ನಿಮಗೆ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಪೀರಿಯಡ್ ಆದ ನಂತರ ಕೂಡ ಈ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಬೋದು.
ಹಾಗಾಗಿ ನಿಮಗೆ ಇವೆಲ್ಲ ಲಕ್ಷಣಗಳು ಕಂಡು ಬಂದ್ರೂ ನೀವು ಸ್ವಲ್ಪ ತಾಳ್ಮೆಯಾಗಿದ್ದು ನಿಮ್ಮ ಪೀರಿಯಡ್ ಮಿಸ್ ಆಗೋ ತನಕ ವೆಯ್ಟ್ ಮಾಡಿ ನಂತರ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗತ್ತೆ. ನೀವು ಟೂ ಅರ್ಲಿಯಾಗಿ ಅರ್ಜೆಂಟಾಗಿ ಏನಾದರೂ ಟೆಸ್ಟ್ ಮಾಡಿದರೆ ನೀವು ಪ್ರೆಗ್ನೆಂಟ್ ಇದ್ರೂ ನಿಮಗೆ ರಿಸಲ್ಟ್ ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ. ಒಂದು ವೇಳೆ ಆ ಒಂದು ಪ್ರೆಗ್ನೆನ್ಸಿ ಕಿಟ್ಟಲ್ಲಿ ಒಂದು ಲೈನು ಡಾರ್ಕ್ ಅಥವಾ ಇನ್ನೊಂದು ಲೈನ್ ನಿಮಗೆ ಲೈಟಾಗಿ ತೋರಿಸಿದರೆ 3 to 5 ಡೇಸ್ ಬಿಟ್ಟು ನೀವು ಎಗೈನ್ ಟೆಸ್ಟ್ ಮಾಡಿದಾಗ ಆ ಒಂದು ಸೆಕೆಂಡ್ ಲೈನ್ ನಿಮಗೆ ಪಾಸಿಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ. ಅದು ಬಿಟ್ಟು ನಿಮಗೇನಾದರೂ ಇದ್ರ ಬಗ್ಗೆ ಕನ್ಫ್ಯೂಷನ್ ಇದೆ ಅಥವಾ ನಿಮ್ಮ ಟೆಸ್ಟ್ ಕಿಟ್ಟಲ್ಲಿ ಬರುವಂಥ ರಿಸಲ್ಟ್ನಿಂದ ನಿಮಗೇನಾದರೂ ಡೌಟ್ ಇದೆ ಅಂತ ಹೇಳಿದರೆ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಇದಕ್ಕಿಂತ ಮುಂಚೆ ಯಾವುದೇ ರೀತಿಯ ನಿರ್ಧಾರಕ್ಕೆ ನಿಮ್ಮಷ್ಟಕ್ಕೆ ನೀವು ಬರಬೇಡಿ. ಒಂದು ವೇಳೆ ನಿಮಗೇನಾದರೂ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ, ಸ್ವಲ್ಪ ಮಟ್ಟಿಗೆ ಏನಾದರೂ ಪೀರಿಯಡ್ ಡೇಸ್ಗಳಲ್ಲಿ ನಿಮಗೆ ಇರ್ರೆಗ್ಯುಲರ್ ಇದ್ದರೆ ಅಂಥವರು ನಿಮ್ಮ ಒಂದು ಪೀರಿಯಡ್ ಮಿಸ್ ಆದ 10 to 15 ಡೇಸ್ ಬಿಟ್ಟು ನೀವು ಟೆಸ್ಟ್ ಮಾಡಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅರ್ಲಿ ಪ್ರೆಗ್ನೆನ್ಸಿಯ 15 ಲಕ್ಷಣಗಳ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.